ವಿಪರೀತ ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲ್ಲೆಟ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯ ಮತ್ತು ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಮರಳೋಣ. ಆರ್ಡರ್ ಮಾಡಲು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಹಂಡಿಗೆ. ಬಂಧುಗಳೇ, ದಾವಣಗೆರೆಗೆ ಸಂಬಂಧಪಟ್ಟಂತ ಸುದ್ದಿಯನ್ನ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಯಾಕಂದ್ರೆ ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತ ವಿಚಾರ. ಸುದ್ದಿ ಅಂದ್ರೆ ಬರೀ ರಾಜಕೀಯ ಮಾತ್ರ ಅಲ್ಲ. ಡಿ ಕೆ ಶಿವಕುಮಾರ್ ಹಂಗ್ ಮಾಡಿದ್ರು, ಸಿದ್ದರಾಮಯ್ಯ ಹಿಂಗ್ ಮಾಡಿದ್ರು, ಅಥವಾ ಇನ್ಯಾವುದೋ ದೇಶದಲ್ಲಿ ಇನ್ನೇನೋ ಬೆಳವಣಿಗೆ ಆಯ್ತು ಅಂತ ಮಾತ್ರ ಅಲ್ಲ, ನಮ್ಮ ಸುತ್ತಮುತ್ತ ಏನ್ ನಡೆಯುತ್ತೆ ಅದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಯಾಕಂದ್ರೆ ಅಂಥದ್ರಿಂದ ನಾವು ಪಾಠ ಕಲಿಯೋದು ಸಾಕಷ್ಟು ಇರುತ್ತೆ. ಆ ಕಾರಣಕ್ಕಾಗಿ ಈ ವಿಚಾರವನ್ನ ನಿಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೇನೆ. ಮೊದಲಿಗೆ ಒಂದು ಪತ್ರವನ್ನ ಓದ್ತೇನೆ, ಅದಾದ ಬಳಿಕ ಸುದ್ದಿಯ ವಿಚಾರಕ್ಕೆ ಬರ್ತೇನೆ. ಇದು ಹುಡುಗ ಬರೆದಿರುವಂತಹ ಕೊನೆಯ ಪತ್ರ. ಈಗ ಆತ ಇಲ್ಲ, ಪ್ರಾಣವನ್ನ ಕಳ್ಕೊಂಡಿದ್ದಾನೆ. ಏನು ಬರೆದಿದ್ದಾನೆ ಅಂದ್ರೆ ಆತ, ಈ ಪ್ರಪಂಚದಲ್ಲಿ ಇಂತಹ ವ್ಯಕ್ತಿಗಳಿಗೆ ನಮ್ಮ ಭಾರತ ಸಂವಿಧಾನ ಮತ್ತು ಕಾನೂನು ಸರಿಯಾದ ಕ್ರಮ ತೆಗೆದುಕೊಳ್ಳುತ್ತೆ ಎನ್ನುವಂಥ ಭರವಸೆ ಇದೆ ಅಂತ ಆತ ಕೊನೆದಾಗ ಒಂದು 3 ಹೆಸರನ್ನು ಮೆನ್ಷನ್ ಮಾಡಿದ್ದಾನೆ. ಹಾಗೆ ನನ್ನ ವಯಸ್ಸಾದಂಥ ತಂದೆ ತಾಯಿ ನನ್ನನ್ನು ಕಳೆದುಕೊಂಡ ಹಾಗೆ ಹೇಗೆ ನೋವನ್ನು ಅನುಭವಿಸ್ತಾ ಇದ್ದಾರೋ ಹಾಗೆ ಅವರು ಕೂಡ ಜೀವನ ಪೂರ್ತಿ ಜೀವಾವಧಿ ಶಿಕ್ಷೆಯನ್ನ ವಿಧಿಸುವಂತೆ ಮಾನ್ಯ ಘನ ನ್ಯಾಯಾಲಯ ಅವರಿಗೆ ಶಿಕ್ಷೆಯನ್ನು ವಿಧಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಹಾಗೆ ಈ ಪ್ರಪಂಚದಲ್ಲಿ ಯಾರು ಧರ್ಮದಿಂದ ನ್ಯಾಯಯುತವಾಗಿ ಬದುಕ್ತಾರೋ ಅವರಿಗೆ ತೊಂದರೆ ಕೊಟ್ರೆ ಭಗವಂತ ಸರಿಯಾದ ಪಾಠವನ್ನ ಕೊಡಿಸಬೇಕು. ಜೀವನದಲ್ಲಿ ಬಹಳ ನೊಂದಿದ್ದೇನೆ ಈ ಮೇಲಿನ 3 ವ್ಯಕ್ತಿಗಳಿಂದ ಅಂತ ಹೇಳಿ ಆತ ಪತ್ರವನ್ನು ಬರೆದಿದ್ದ. ಇದು ಬಹಳ ಚರ್ಚೆ ಆಗ್ತಿರುವಂತಹ ಪ್ರಕರಣ. ಯಾಕೆ ಚರ್ಚೆ ಆಗ್ತಿದೆ ಅಂದ್ರೆ, ಪ್ರತಿ ಊರಲ್ಲೂ ಇಂತಹ ಘಟನೆ ನಡೆಯೋದಕ್ಕೆ ಶುರುವಾಗ್ಬಿಟ್ಟಿದೆ. ಏನಾಗುತ್ತೆ ಅಂದ್ರೆ, ನಾನು ಆರಂಭದಲ್ಲಿ ಸ್ವಲ್ಪ ಟೈಮ್ ತಗೊಳ್ತೀನಿ, ಅದಾದ ಬಳಿಕ ಘಟನೆ ವಿಚಾರಕ್ಕೆ ಬರ್ತೀನಿ. ಯಾಕಂದ್ರೆ ನಿಮ್ಗೆ ಅರ್ಥ ಆಗಲಿ ಇದರ ತೀವ್ರತೆ ಎನ್ನುವಂಥ ಕಾರಣಕ್ಕಾಗಿ. ಇತ್ತೀಚೆಗೆ ಏನಾಗ್ತಿದೆ ಅಂದ್ರೆ, ಹುಡುಗ ಅಥವಾ ಹುಡುಗಿ ಅವರು ಮದುವೆಗೆ ಮುಂಚೆ ಯಾರನ್ನೋ ಪ್ರೀತಿಸಿರ್ತಾರೆ, ಅವ್ರನ್ನೇ ಮದುವೆ ಆಗಬೇಕು ಅಂತ ನಿರ್ಧಾರ ತೆಗೆದುಕೊಂಡಿರ್ತಾರೆ. ಆದ್ರೆ ಅಪ್ಪ ಅಮ್ಮ ಅದಕ್ಕೆ ಒಪ್ಕೊಳ್ಳೋದಿಲ್ಲ, ಅಥವಾ ಅವರ ಕುಟುಂಬ ಒಪ್ಕೊಳ್ಳೋದಿಲ್ಲ. ಜಾತಿಯ ಕಾರಣಕ್ಕಾಗಿಯೋ, ಅಂತಸ್ತಿನ ಕಾರಣಕ್ಕಾಗಿಯೋ, ಯಾವುದೋ ಕಾರಣಕ್ಕಾಗಿ ಅವರು ವಿರೋಧಿಸೋಕೆ ಶುರು ಮಾಡ್ಕೊಳ್ತಾರೆ. ಹೀಗಾಗಿ ಅಪ್ಪ ಅಮ್ಮನ ಒತ್ತಾಯದಿಂದಲೋ ಅಥವಾ ಬೆದರಿಕೆಯಿಂದಲೋ ಆ ಹುಡುಗ ಅಥವಾ ಹುಡುಗಿ ಇನ್ಯಾರನ್ನು ಮದುವೆ ಆಗಿಬಿಡ್ತಾರೆ. ಒಲ್ಲದ ಮನಸ್ಸಿನಿಂದ ಮದುವೆ ಆಗಿರ್ತಾರಲ್ಲ, ಹೀಗಾಗಿ ಸಂಸಾರ ಸರಿಯಾದ ರೀತಿಯಲ್ಲಿ ಸಾಗೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಹೋಗ್ತಾ ಹೋಗ್ತಾ ಯಾವುದ್ಯಾವುದೋ ರೂಪವನ್ನು ಪಡೆದು ಜೀವ ಬಲಿಯಾಗುವ ಹಂತಕ್ಕೋ ಅಥವಾ ಕೋರ್ಟು ಪೊಲೀಸ್ ಸ್ಟೇಷನ್ ಅಲಿಯುವ ಹಂತಕ್ಕೋ ಎಲ್ಲಿಗೋ ಹೋಗಿಬಿಡುತ್ತೆ. ಸಂಸಾರ ಎಲ್ಲವೂ ಕೂಡ ಮುರಿದು ಬಿದ್ದು ಬಿಡುತ್ತೆ. ಹಿಂದೆ ಏನಾಗ್ತಿತ್ತು ಅಂದ್ರೆ, ನಾವು ಹೇಳ್ತಾ ಇದ್ವಿ ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಿದೆ ಇಂಥ ವಿಚಾರದಲ್ಲಿ, ಹೆಣ್ಮಕ್ಳಿಗೆ ದೌರ್ಜನ್ಯ ಆಗ್ತಿದೆ ಅಂತ ಹೇಳ್ತಾ ಇದ್ವಲ್ಲ. ಆದ್ರೆ ಇತ್ತೀಚೆಗೆ ಗಂಡು ಮಕ್ಕಳಿಗೆ ಇಂತಹ ಅನ್ಯಾಯ ಅಥವಾ ಗಂಡು ಮಕ್ಕಳಿಗೆ ಇಂತಹ ದೌರ್ಜನ್ಯ ಆಗೋದಿಕ್ಕೆ ಶುರುವಾಗಿದೆ. ಅಂದ್ರೆ ಹೆಣ್ಣು ಮಕ್ಕಳು ಮದುವೆ ಮುಂಚೆ ಯಾರನ್ನೋ ಪ್ರೀತಿಸ್ತಿರ್ತಾರೆ, ಅವರು ಅಪ್ಪ ಅಮ್ಮ ಮನೆ ಮರ್ಯಾದೆ ಹೋಗುತ್ತೋ ಅಥವಾ ಇನ್ನೇನೋ ಕಾರಣಕ್ಕಾಗಿ ಆ ಹೆಣ್ಣು ಮಕ್ಕಳಿಗೆ ಹೆದರ್ಸೋ ಬೆದರ್ಸೋ ಅಥವಾ ಮನವೊಲಿಸಿಯೋ ಇನ್ನೊಬ್ಬರ ಜೊತೆಗೆ ಮದುವೆ ಮಾಡಿಬಿಡ್ತಾರೆ. ಈ ರೀತಿಯಾಗಿ ಮದುವೆ ಆದಂತಹ ಹೆಣ್ಣು ಮಕ್ಕಳಿಗೆ ಗಂಡನ ಜೊತೆಗೆ ಬಾಳೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಅವ್ರು ಬೇರೆ ಬೇರೆ ಆಲೋಚನೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅಥವಾ ಗಂಡನ ವಿರುದ್ಧವೇ ಸುಳ್ಳು ದೂರು ಕೊಡೋದು ಅಥವಾ ಇನ್ನೇನೋ ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ. ಕೊನೆಗೆ ಬಲಿಕ ಬಕ್ರ ಆಗೋದು ಯಾರು ಅಂದ್ರೆ ಗಂಡು ಮಕ್ಕಳು. ಯಾಕೆ ಗಂಡು ಮಕ್ಕಳು ಅಂತ ಹೇಳ್ತೀನಿ ಅಂದ್ರೆ, ಇತ್ತೀಚೆಗೆ ಗಂಡು ಮಕ್ಕಳಿಗೆ ಇಂಥದ್ದು ಜಾಸ್ತಿ ಆಗೋದಕ್ಕೆ ಶುರುವಾಗಿದೆ. ಹೌದು, ಹಿಂದೆ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗ್ತಿತ್ತು, ದೌರ್ಜನ್ಯ ಆಗ್ತಿತ್ತು. ಆದ್ರೆ ಈಗ ಗಂಡು ಮಕ್ಕಳಿಗೆ ಅಂಥದ್ದೆಲ್ಲವೂ ಕೂಡ ಜಾಸ್ತಿ ಆಗೋದಕ್ಕೆ ಶುರುವಾಗಿದೆ. ನಾನೀಗ ಅಂಥದ್ದೇ ಘಟನೆಯನ್ನು ಪ್ರಸ್ತಾಪ ಮಾಡ್ತಾ ಇರೋದು. ಇದು ದಾವಣಗೆರೆಗೆ ಸಂಬಂಧಪಟ್ಟಂತ ಘಟನೆ. ಇದು ಇಲ್ಲೂ ಕೂಡ ಅಷ್ಟೇ, ಓರ್ವ ಹೆಣ್ಣು ಮಗಳು ಮುಂಚೆ ಯಾರನ್ನು ಲವ್ ಮಾಡಿದ್ಲು. ಆದ್ರೆ ಮನೆಯವರು ಏನ್ ಮಾಡಿದ್ದಾರೋ ಗೊತ್ತಿಲ್ಲ, ಮನವೊಲಿಸಿದ್ದಾರೋ ಏನ್ ಮಾಡಿದ್ದಾರೋ ಗೊತ್ತಿಲ್ಲ. ಅಂತಿಮವಾಗಿ ಇನ್ನೊಬ್ಬನ ಜೊತೆಗೆ ಮದುವೆಯನ್ನ ಮಾಡಿದ್ದಾರೆ. ಆದ್ರೆ ಮದುವೆಯಾಗಿ ಕೇವಲ 1.5-2 ತಿಂಗಳಿಗೆ ತನ್ನ ಪ್ರಿಯಕರನ ಜೊತೆಗೆ ಆ ಹುಡುಗಿ ಹೊರಟೋಗ್ಬಿಟ್ಟಿದ್ದಾಳೆ. ಇದರಿಂದ ಮನನೊಂದಂತ ಆಕೆಯ ಗಂಡ ಇದೀಗ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಆರಂಭದಲ್ಲಿ ಒಂದು ಪತ್ರವನ್ನು ಓದೋದ್ನಲ್ಲ, ಅದೇ ಹುಡುಗ ಈ ರೀತಿಯ ಒಂದು ಪತ್ರವನ್ನ ಬರೆದು ಅವರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಇನ್ನೊಂದು ಜೀವ ಬಲಿಯಾಗಿದೆ. ಯಾರು ಮುಂದೆ ನಿಂತು ಮದುವೆ ಮಾಡಿಸಿದ್ರೋ ಹುಡುಗಿಯ ಸೋದರ ಮಾವ, ಅಯ್ಯೋ ನನ್ನಿಂದ ಹಿಂಗಾಗ್ಬಿಡ್ತಲ್ಲ, ನಾನು ಮಾಡಿಸಿದಂತ ಮದುವೆ ಮುರಿದು ಬಿತ್ತಲ್ಲ, ನಾನು ಮದುವೆ ಮಾಡಿಸಿದ ಕಾರಣಕ್ಕಾಗಿ ಆ ಹುಡುಗನ ಪರಿಸ್ಥಿತಿ ಹೀಗಾಗ್ಬಿಡ್ತಲ್ಲ ಅಂತ ಹೇಳಿ ಅವರು ಕೂಡ ಪ್ರಾಣ ಕಳ್ಕೊಂಡು ಬಿಟ್ಟಿದ್ದಾರೆ. ನೋಡಿ, ಒಂದು ಮದುವೆ 2 ಜೀವ ಇಲ್ಲಿ ಬಲಿಯಾಗಿದೆ. ಈಗ ಆ ಹುಡುಗಿ ವಿಚಾರದಲ್ಲಿ ಯಾಕೆ ಎಲ್ರಿಗೂ ಕೋಪ ಅಥವಾ ಸಿಟ್ಟು ಅಂದ್ರೆ, ಆ ಹುಡುಗಿ ಫೋಟೋ ಶೂಟ್ ಸಂದರ್ಭದಲ್ಲಿ ಅಥವಾ ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಏನ್ ಕರಿತೀವಿ, ಅದರಲ್ಲಿ ನಗ್ನಗ್ತಾ ಖುಷಿಯಾಗಿ ಆಕೆ ಭಾಗಿಯಾಗಿಬಿಟ್ಟಿದ್ದಾಳೆ. ಇಷ್ಟು ಆರಾಮಾಗಿದ್ದಂಥ ಹುಡುಗಿ ಮದುವೆ ಆದ ನಂತರ ಪೊಲೀಸ್ ಸ್ಟೇಷನ್ ಅಲ್ಲಿ ಗಂಡನ ವಿರುದ್ಧವೇ ಕಿರುಕುಳ ಆರೋಪ, ಗಂಡನ ವಿರುದ್ಧವೇ ಟಾರ್ಚರ್ ಕೊಡ್ತಿದ್ದ ಅಂತ ಆರೋಪ ಮಾಡಿದ್ದು. ಅದು ಕೂಡ ಬರೀ 1.5 ತಿಂಗಳಿಗೆ. ಇದು ಹೇಗೆ ಸಾಧ್ಯ? ಈ ರೀತಿಯಾಗಿ ಒಂದಷ್ಟು ಜನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಅಂದ್ರೆ ಆ ಹುಡುಗಿ ಏನಾದ್ರೂ ಮೊದಲೇ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ಲ, ಹೇಗೋ ಮನೆಯವರು ಒತ್ತಾಯಿಸ್ತಾ ಇದ್ದಾರೆ, ಯಾವನೊಬ್ಬನ ಮದುವೆ ಆಗೋದು, ಮದುವೆ ಆಗ ಸ್ವಲ್ಪ ದಿನ ಆದ ಬಳಿಕ ನನ್ನನ್ನು ಪ್ರಿಯಕರನ ಜೊತೆಗೆ ಹೋಗೋದು, ಈ ರೀತಿಯಾಗಿ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ಲ?
ಕೇವಲ ಆಕೆ ಬದುಕಿನ ಬಗ್ಗೆ ಮಾತ್ರ ಆಕೆ ಯೋಚನೆ ಮಾಡಿದ್ದು ಹೊರತಾಗಿ ಈ ಒಬ್ಬ ಹುಡುಗನ ಬದುಕು ಹಾಳಾಗ್ಬಿಡುತ್ತೆ, ಹುಡುಗನದ್ದು ಬದುಕು ಎನ್ನುವ ರೀತಿಯಲ್ಲಿ ಆಕೆ ಯೋಚನೆ ಮಾಡಲಿಲ್ವಾ? ಎಲ್ಲ ಪ್ರಶ್ನೆಯೂ ಕೂಡ ಉದ್ಭವ ಆಗ್ತಾ ಇದೆ. ನಾನು ಈಗಲೇ ಆ ಹುಡುಗಿಯನ್ನ ಆರೋಪಿ ಸ್ಥಾನದಲ್ಲಿ ಕೂರಿಸ್ತಾ ಇಲ್ಲ, ಆಕೆ ಅಪರಾಧಿ ಅಂತ ಹೇಳ್ತಾ ಇಲ್ಲ. ಆಕೆ ಏನು ಮಾನಸಿಕ ಹಿಂಸೆ ಅನುಭವಿಸಿದ್ದಾಳೋ, ಆಕೆಗೆ ಏನನ್ನಾಗಿದೆಯೋ ಗೊತ್ತಿಲ್ಲ. ಆದ್ರೆ ಇಲ್ಲಿ ಬಲಿಕ ಬಕ್ರ ಆಗ್ಬಿಟ್ನಲ್ಲ ಅಂತ ಹೇಳಿ ಒಬ್ಬ ಹುಡುಗ, ಅಥವಾ ಹುಡುಗನ ಜೀವವೇ ಹೊರಟೋಗ್ಬಿಡ್ತಲ್ಲ ಅಂತ ಹೇಳಿ ವಯಸ್ಸಾದಂಥ ತಂದೆ ತಾಯಿ ಮಗನ ಕಳ್ಕೊಂಡು ಇವತ್ತು ಕಣ್ಣೀರು ಹಾಕ್ತಿದ್ದಾರೆ. ಏನು ಪ್ರಕರಣ ಎನ್ನುವಂಥ ವಿವರಕ್ಕೆ ನಾನು ಈಗ ಬರ್ತೇನೆ. ನಿಮ್ಗೆ ಅರ್ಥ ಆಗಲಿ ಅನ್ನುವ ಕಾರಣಕ್ಕಾಗಿ ಸ್ವಲ್ಪ ಜಾಸ್ತಿನೇ ಟೈಮ್ ತೆಗೆದುಕೊಂಡೆ, ಬೈಕೋಬೇಡಿ. ಈಗ ಘಟನೆಯ ವಿವರಕ್ಕೆ ಬರ್ತೀನಿ. ಬಂಧುಗಳೇ, ಇದು ದಾವಣಗೆರೆಯಲ್ಲಿ ನಡೆದಿರುವಂಥ ಇನ್ಸಿಡೆಂಟ್. ಹುಡುಗನ ಹೆಸರು ಹರೀಶ್ ಅಂತೇಳಿ, ದಾವಣಗೆರೆಯ ಒಂದು ಭಾಗದವರು. ಊರಿನ ಹೆಸರನ್ನು ನಾನಿಲ್ಲಿ ಪ್ರಸ್ತಾಪ ಮಾಡ್ತೀನಿ, ಆಗ ನಿಮಗೆ ಒಂದಷ್ಟು ಜನಕ್ಕೆ ಆ ಘಟನೆ ಕನೆಕ್ಟ್ ಆಗಬಹುದು. ನೀವು ಕೂಡ ಆ ಭಾಗದವರಾಗಿದ್ರೆ. ಗುಮ್ಮನೂರು ಅಂತೇಳಿ, ಅಲ್ಲಿ ಒಂದು ಖಾಸಗಿ ಸಂಸ್ಥೆಯಲ್ಲಿ ಆತ HR ಆಗಿ ಕೆಲಸವನ್ನ ಮಾಡ್ತಾ ಇದ್ದ. ವಯಸ್ಸು 29ರಿಂದ 30 ಆಸುಪಾಸು ಅಷ್ಟೇ. ಒಳ್ಳೆ ಸಂಬಳ ಬರ್ತಾ ಇತ್ತು, ಒಳ್ಳೆ ಗೌರವ ಇತ್ತು, ಯಾವುದೂ ಕೂಡ ಕಡಿಮೆ ಇರಲಿಲ್ಲ ಹುಡುಗಂಗೆ. ಅಪ್ಪ ಅಮ್ಮನನ್ನ ಆತ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಂಥ ಹುಡುಗ. ಹೆಚ್ಚು ಕಡಿಮೆ 1.5 ತಿಂಗಳ ಹಿಂದೆ ಸರಸ್ವತಿ ಎನ್ನುವಂಥ ಅದೇ ಭಾಗದ ಹುಡುಗಿಯನ್ನ ಈತನಿಗೆ ಮದುವೆ ಮಾಡಿದ್ದಾರೆ. ಸರಸ್ವತಿಯ ಸೋದರ ಮಾವ ರುದ್ರೇಶ್ ಅಂತೇಳಿ ಅವರೇ ಮುಂದೆ ನಿಂತು ಮದುವೆಯನ್ನ ಮಾಡಿದ್ದಾರೆ. ಆದರೆ ಮದುವೆಗೆ ಮುಂಚೆ ಹುಡುಗಿ ಅಪ್ಪ ಅಮ್ಮನಿಗೆ ಲವ್ ವಿಚಾರ ಗೊತ್ತಿತ್ತು ಗೊತ್ತಿಲ್ವೋ ಈಗ ಯಾರಿಗೂ ಕೂಡ ಗೊತ್ತಿಲ್ಲ. ಗೊತ್ತಿದ್ದು ಏನಾದರೂ ಹೆದರಿಸಿ ಮದುವೆ ಮಾಡಿದ್ರು ಅದು ಗೊತ್ತಿಲ್ಲ, ಅಥವಾ ಗೊತ್ತಿದ್ದು ಏನಾದರೂ ಮನವೊಲಿಸಿ ಮದುವೆ ಮಾಡಿದ್ರು ಅದು ಕೂಡ ಗೊತ್ತಿಲ್ಲ. ಒಟ್ಟಾರೆಯಾಗಿ ಮದುವೆಯನ್ನಂತೂ ಮಾಡಿದ್ದಾರೆ. ಮದುವೆಯಾಗಿ 1.5 ತಿಂಗಳು ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿ ಈಗ ಹುಡುಗನ ಮನೆಯವರು ಕೂಡ ಹೇಳ್ತಾ ಇದ್ದಾರೆ. ಆರಾಮಾಗಿ ಓಡಾಡ್ಕೊಂಡಿದ್ಲು ಆ ಹುಡುಗಿ ಅಂತ ಹೇಳಿ. ಹೀಗಿರುವಾಗಲೇ ಜನವರಿ 23ನೇ ತಾರೀಕು, ಅಂದ್ರೆ ಮೊನ್ನೆ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿದಂತ ಹುಡುಗಿ ಮನೆಗೆ ವಾಪಸ್ ಬರಲಿಲ್ಲ. ಅದಾದ ಬಳಿಕ CCTV ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿದಾಗ ಕುಮಾರ್ ಎನ್ನುವಂತ ಹುಡುಗನ ಜೊತೆಗೆ ಕಾರ್ನಲ್ಲಿ ಹೋಗಿದ್ದೆಲ್ಲವೂ ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂದ್ರೆ ಆಕೆಯ ಪ್ರಿಯಕರನ ಜೊತೆಗೆ ಹೋಗಿದ್ದು ಗೊತ್ತಾಗಬಿಡುತ್ತೆ. ಇಷ್ಟೆಲ್ಲ ಆದ್ಮೇಲೆ ಹುಡುಗಿ ಮನೆಯವರು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಅದಾದ ನಂತರ ಪೊಲೀಸರು ಆ ಹುಡುಗಿಯನ್ನ ಪತ್ತೆ ಹಚ್ಚುತ್ತಾರೆ. ಆ ಹುಡುಗಿಯನ್ನ ಸ್ಟೇಷನ್ಗೆ ಕರೆಸ್ತಾರೆ. ಇತ್ತ ಆಕೆಯ ಗಂಡ ಹರೀಶ, ಈಗ ಪ್ರಾಣ ಕಳ್ಕೊಂಡಿರುವಂತ ಹುಡುಗ, ಆತನನ್ನು ಕೂಡ ಸ್ಟೇಷನ್ಗೆ ಕರೆಸ್ತಾರೆ. ಅಲ್ಲಿ ಪೊಲೀಸರು ಕಾಂಪ್ರೂವ್ ಮಾಡುವಂತ ಪ್ರಯತ್ನವನ್ನು ಪಡ್ತಾರೆ. ಆ ಸಂದರ್ಭದಲ್ಲಿ ಹುಡುಗಿ ಗಂಡನ ಮೇಲೆ ಆರೋಪವನ್ನು ಮಾಡ್ತಾಳಂತೆ. ಏನಂತ, ಈತ ನನಗೆ ಟಾರ್ಚರ್ ಕೊಡ್ತಾನೆ, ಹಿಂಸೆಯನ್ನ ಕೊಡ್ತಿದ್ದಾನೆ, ಹಾಗೆ ಹೀಗೆ ಅಂತ ಹೇಳಿ. ಅದಾದ ಬಳಿಕ ಹುಡುಗಿಯನ್ನ ಆಕೆಯ ಮನೆಯವರೇ ಸೀದಾ ಕರ್ಕೊಂಡು ಹೋಗಿದ್ದಾರೆ. ಇವರು ಕೂಡ ಏನ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಮನೆಗೆ ಬಂದಿದ್ದಾರೆ. ಮನೆಗೆ ಬಂದ ಬಳಿಕ ಆ ಹುಡುಗನಿಗೆ ಒಂದು ರೀತಿಯಾದಂತ ಮಾನಸಿಕ ಹಿಂಸೆ ಶುರುವಾಗಿದೆ. ಊರಿನಲ್ಲಿ ಮರ್ಯಾದೆ ಹೋಯ್ತು, ಊರಿನವರೆಲ್ಲರೂ ಕೂಡ ಮಾತಾಡ್ತಿದ್ದಾರೆ ಅಂತೇಳಿ. ಅದರ ಜೊತೆಗೆ ಆ ಹುಡುಗಿಯ ಪ್ರಿಯಕರನ್ನು ಕೂಡ ಫೋನ್ ಮಾಡಿ ಧಮಕಿಯನ್ನ ಹಾಕ್ತಾ ಇದ್ದಂತೆ. ನೀನು ಹಾಗೆ ಮಾಡ್ಬಿಡ್ತೀನಿ, ಹೀಗೆ ಮಾಡ್ಬಿಡ್ತೀನಿ ಅಂತ. ಒಮ್ಮೆಲೋ ಹೊಲಕ್ಕೆ ಹೋಗುವ ಸಂದರ್ಭದಲ್ಲಿ ಮಾರನೇ ದಿನ ಅಲ್ಲೂ ಕೂಡ ಒಂದಷ್ಟು ಹುಡುಗರನ್ನ ಕರ್ಕೊಂಡು ಬಂದು ಹೊಡೆಯುವಂತ ಕೆಲಸ ಅಂತದೆಲ್ಲವನ್ನು ಕೂಡ ಮಾಡಿಬಿಟ್ಟಿದ್ದಂತೆ. ಇದರಿಂದ ಹರೀಶ ವಿಪರೀತ ಮನನೊಂದು ಬಿಟ್ಟಿದ್ದಂತೆ. ಸುಮ್ಮನೆ ಹುಡುಗಿ ನನ್ನ ಮೇಲೆ ಆರೋಪ ಮಾಡ್ತಿದ್ದಾಳೆ, ಕಿರುಕುಳ ಏನೂ ಕೂಡ ಕೊಟ್ಟಿಲ್ಲ, ನಮ್ಮ ಮನೆಯವ್ರ ಮೇಲೆ ಆರೋಪ ಮಾಡ್ತಿದ್ದಾಳೆ, ನೋಡಿದ್ರೆ ಇನ್ಯಾರೋ ಬಂದು ನಾನು ಹೊಡಿತಿದ್ದಾನೆ, ಇನ್ಯಾರೋ ನನ್ನ ಫೋನ್ ಮಾಡಿ ಧಮಕಿ ಹಾಕ್ತಿದ್ದಾನೆ, ಊರವ್ರ ಮುಂದೆ ನನ್ನ ಮರ್ಯಾದೆ ಹೋಯ್ತು ಅಂತ ಹೇಳಿ. ಯಾವಾಗ ಹೀಗಾಯ್ತು ಆತ ಇದೆಲ್ಲದಕ್ಕೂ ಕೂಡ ಅಂಜಿ ಕೊನೆಗೆ ತನ್ನ ಪ್ರಾಣವನ್ನ ಕಳ್ಕೊಂಡು ಬಿಡ್ತಾನೆ. ಈ ರೀತಿಯ ಒಂದು ಪತ್ರವನ್ನ ಬರೆದಿಟ್ಟು. ಇದು 26ನೇ ತಾರೀಕು ಆಯ್ತು, ಅಂದ್ರೆ ಮೊನ್ನೆ ಸೋಮವಾರ ನಡೆದಂತ ಘಟನೆ. ಆತ ಪ್ರಾಣ ಕಳ್ಕೊಂಡಿದ್ದು. ಅದಾದ ಬಳಿಕ ಮಂಗಳವಾರ ಇನ್ನೊಂದು ಪ್ರಾಣ ಹೊರಟೋಗ್ಬಿಡುತ್ತೆ. ಅವ್ರ ಹೆಸರು ರುದ್ರೇಶ್ ಅಂತ ಹೇಳಿ, ವಯಸ್ಸು ಬರೀ 39ರಿಂದ 40 ಆಸುಪಾಸು. ಆ ಹುಡುಗಿಯ ಸೋದರ ಮಾವ ಈ ಹರೀಶ ಹುಡುಗ ಇದ್ನಲ್ಲ, ಆತನಿಗೂ ಕೂಡ ಮುಂಚೆಯಿಂದ ಪರಿಚಯ ಇದ್ದಂತ ವ್ಯಕ್ತಿಯಂತೆ. ನಾನೇ ಮುಂದೆ ನಿಂತು ಮದುವೆ ಮಾಡಿದ್ದೆ, ನನ್ನಿಂದ ಒಂದು ಹುಡುಗನ ಜೀವನ ಹಾಳಾಗಿ ಹೋಗ್ಬಿಡ್ತು, ಜೊತೆಗೆ ಒಂದು ಮದುವೆ ಮುರಿದು ಬಿತ್ತು, ಜನ ಕೂಡ ಏನೇನೋ ಮಾತಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಅವರು ಕೂಡ ಕೊನೆಗೆ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ತುಂಬಾ ಕಡೆಗಳಲ್ಲಿ ಹಾಗೆ ಆಗುತ್ತೆ. ಮದುವೆ ಮಾಡಿಸ್ತವನ್ನ ದೂಷಿಸೋಕೆ ಶುರು ಮಾಡ್ಕೊಳ್ತಾರೆ. ತುಂಬಾ ಜನ ಆ ಕಾರಣಕ್ಕಾಗಿ ಮದುವೆ ಮಾಡಿಸೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ನಮಗೆ ಕೆಟ್ಟ ಹೆಸರು, ನಮ್ಮ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ, ಏನಾದ್ರೂ ಎಡವಟ್ಟಾಗ್ಬಿಟ್ರೆ ಅಂತ ಹೇಳಿ. ಇಷ್ಟೆಲ್ಲ ಆದಂಥ ಘಟನೆ. ಇಷ್ಟು ಆದ್ಮೇಲೆ ಹುಡುಗನ ಮನೆಯವರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಅವರು ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಹಾಗೆ ಹುಡುಗಿ ಅರೆಸ್ಟ್ ಆಗಲೇಬೇಕು ಅಂತ ಒತ್ತಾಯಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅಂತಿಮವಾಗಿ ಇದೀಗ ಆ ಹುಡುಗಿಯನ್ನ, ಸರಸ್ವತಿ ಎನ್ನುವಂತ ಹೆಣ್ಣು ಮಗಳನ್ನ ಅರೆಸ್ಟ್ ಮಾಡಿ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಈಗಾಗಲೇ ಜುಡಿಷಿಯಲ್ ಕಸ್ಟಡಿಗೂ ಕೂಡ ಕೊಟ್ಟರು ಅಂತ ಕಾಣುತ್ತೆ, ಅಂದ್ರೆ ಜೈಲಿಗೆ ಕಳಿಸಿದ್ರು ಅಂತ ಕಾಣುತ್ತೆ. ಹಾಗೆ ಆ ಕುಮಾರ್ ಎನ್ನುವಂಥವನನ್ನು ಕೂಡ ಬಂಧಿಸಬೇಕು ಅಂತ ಹೇಳಿ ಒತ್ತಾಯಿಸ್ತಾ ಇದ್ದಾರೆ. ಆತನಿಗೋಸ್ಕರವೂ ಕೂಡ ಸದ್ಯ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಇದು ದಾವಣಗೆರೆಯ ಘಟನೆ. ಅಂದ್ರೆ ಒಂದು ಮದುವೆಗೆ 2 ಜೀವ ಬಲಿಯಾದಂತ ಘಟನೆ ಇದು. ಯಾಕೆ ಈ ವಿಚಾರವನ್ನು ನಿಮ್ಮ ಮುಂದೆ ತಂದೆ ಅಂದ್ರೆ, ಇತ್ತೀಚೆಗೆ ಇಂತಹ ಪ್ರಕರಣಗಳ ಸಂಖ್ಯೆ ವಿಪರೀತ ಆಗೋದಕ್ಕೆ ಶುರುವಾಗಿದೆ. ಇದರಲ್ಲಿ ಯಾರದ್ದು ತಪ್ಪು ಅಂತೇಳಿ ತಕ್ಷಣಕ್ಕೆ ಜಡ್ಜ್ ಮಾಡೋದೇ ಬಹಳ ಕಷ್ಟ. ಇಲ್ಲಿ ನೇರವಾಗಿ ಹುಡುಗಿಯದೇ ತಪ್ಪು ಅಂತ ಹೇಳೋಣವಾ ಅಂದ್ರೆ ಗೊತ್ತಿಲ್ಲ. ಹುಡುಗಿಗೆ ಮದುವೆ ಆಗೋ ಸಂದರ್ಭದಲ್ಲಿ ಏನು ಒತ್ತಡ ಹೇರಿದ್ರು, ಯಾವ ರೀತಿಯಾಗಿ ಹೆದರಿಸಿದ್ರು ಗೊತ್ತಿಲ್ಲ. ಆದ್ರೆ ಹುಡುಗಿ ಯಾಕೆ ಫೋಟೋ ಶೂಟ್ ಸಂದರ್ಭದಲ್ಲಿ ಅಥವಾ ಪ್ರೀ ವೆಡ್ಡಿಂಗ್ ಶೂಟ್ ಸಂದರ್ಭ ಅಷ್ಟು ಆರಾಮಾಗಿದ್ದು, ಆಕೆ ಯಾಕೆ ನಾಟಕಾಡೋದಕ್ಕೆ ಶುರು ಮಾಡ್ಕೊಂಡಿದ್ದು, ಆ ಪ್ರಶ್ನೆಯೂ ಕೂಡ ಉದ್ಭವ ಆಗತ್ತೆ. ಅಂದ್ರೆ ಆಕೆ ಅಂದ್ರೆ ಅಷ್ಟರ ಮಟ್ಟಿಗೆ ಆಕೆಗೆ ಒತ್ತಡ ಇತ್ತು ಏನೋ ಗೊತ್ತಿಲ್ಲ. ಆ ಹುಡುಗನದ್ದಂತೂ ಬಿಡಿ, ಇಲ್ಲಿ ನಮಗೆ ತಕ್ಷಣಕ್ಕೆ ಯಾವ ತಪ್ಪು ಕೂಡ ಕಾಣಿಸ್ತಾ ಇಲ್ಲ. ಆತ ಟಾರ್ಚರ್ ಕೊಡ್ತಿದ್ದ, ಕಿರುಕುಳ ಕೊಡ್ತಿದ್ದ ಅಂದ್ರೆ ಮದುವೆ ಆಗಿ ಬರೀ 1.5 ತಿಂಗಳಿಗೆ ಯಾರು ತಾನೇ ಟಾರ್ಚರ್ ಕಿರುಕುಳ ಕೊಡೋದಕ್ಕೆ ಸಾಧ್ಯ ಆಗತ್ತೆ ಹೇಳಿ.
ಇಲ್ಲ ಆತನದ್ದಂತೂ ಯಾವುದೇ ರೀತಿಯಲ್ಲೂ ಕೂಡ ತಪ್ಪಿಲ್ಲ. ಇನ್ನು ಹುಡುಗಿ ಮನೆಯವ್ರನ್ನ ದೂಷಿಸ್ಬೇಕಾ ಅದು ಕೂಡ ಗೊತ್ತಾಗ್ತಾ ಇಲ್ಲ. ಹುಡುಗಿ ಮನೆಯವರಿಗೆ ತುಂಬ ಜನರಿಗೆ ಅನ್ಸುತ್ತೆ ಅಂದರೆ ನಾವು ಇಂಥವರಿಗೆ ಮದುವೆ ಮಾಡಿಕೊಡ್ಬೇಕು ಅಂತ ಹೇಳಿ. ಹೀಗಾಗಿ ಆ ಸಂದರ್ಭದಲ್ಲಿ ಹೇಗೋ ಹೆಣ್ಮಕ್ಳ ಮನವೊಲಿಸಿ ಮದುವೆ ಮಾಡುವಂಥ ಕೆಲಸವನ್ನ ಮಾಡ್ತಾರೆ. ಸಾಕಿ ಸಲುಹಿ ಬೆಳೆಸಿದಂಥ ಅಪ್ಪ ಅಮ್ಮ ಅವ್ರನ್ನ ದೂಷಿಸ್ಬೇಕೋ ಅದು ಕೂಡ ಗೊತ್ತಾಗ್ತಾ ಇಲ್ಲ. ಇನ್ನು ಮದುವೆ ಮಾಡಿಸಿದಂಥವ್ರನ್ನ ದೂಷಿಸ್ಬೇಕೋ ಅದು ಕೂಡ ಗೊತ್ತಿಲ್ಲ. ಒಟ್ಟಾರೆ ಇದು ನಡೆದಿರುವಂಥ ಪ್ರಕರಣ ನಿಮ್ಮ ಮುಂದೆ ಇಟ್ಟಿದ್ದೇನೆ. ನಿಮ್ಗೆ ಏನಿಸ್ತದೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದೆ.